ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಿಎಂ ಮನೆಯಲ್ಲಿ ಉಪಹಾರದ ಬಳಿಕ ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಟಿಫನ್. ನಾಯಕತ್ವ ಬದಲಾವಣೆ ಚರ್ಚೆಗಳಿಗೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಒಗ್ಗಟ್ಟಿನ ಪ್ರದರ್ಶನ. ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಎಂದ ಸಿದ್ದರಾಮಯ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ಗೆ ನಾನ್ ವೆಜ್ ಸ್ಪೆಷಲ್. ಇಡ್ಲಿ ಜೊತೆ ನಾಟಿ ಕೋಳಿ ಸಾಂಬಾರ್ ಸವಿದ ಸಿದ್ದರಾಮಯ್ಯ. ಮತ್ತೊಂದು ಬಾರಿ ರಾಜ್ಯಕ್ಕೆ ವಿರೋಧಿಗಳಿಗೂ ಸಂದೇಶ ರವಾನಿಸಿದ ಜೋಡೆತ್ತು. ಸಿಎಂಗೆ ನಾಟಿ ಕೋಳಿ ಸಾಂಬಾರ್, ಆದ್ರೆ ನಾನ್ ವೆಜ್ ಮುಟ್ಟದ ಡಿಸಿಎಂ. ಇಡ್ಲಿ ಚಟ್ನಿ ಸವಿದ ಡಿಕೆ ಶಿವಕುಮಾರ್. ಉಪಹಾರಕ್ಕೆ ಡಿಕೆ ಸುರೇಶ್, ಕುಣಿಗಲ್ ರಂಗನಾಥ್ ಕೂಡ ಸಾಥ್. ಬ್ರೇಕ್ಫಾಸ್ಟ್ ಬಳಿಕ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ ಸಿಎಂ ಡಿಸಿಎಂ. ಸುಮಾರು 45 ನಿಮಿಷಕ್ಕೂ ಹೆಚ್ಚು ಕಾಲ ಉಭಯ ನಾಯಕರ ಪ್ರತ್ಯೇಕ ಸಭೆ. ಮುಚ್ಚಿದ್ದ ಬಾಗಿಲ ಹಿಂದೆ ಆದ ಮಾತುಕತೆ ಏನು ಅನ್ನುವ ಕುತೂಹಲ. ಅಧಿವೇಶನದಲ್ಲಿ ನಮ್ಮ ಸ್ಟ್ರಾಟಜಿ ಏನು ಅನ್ನುವ ಬಗ್ಗೆ ಚರ್ಚೆ ಮಾಡಿದ್ವಿ. ವಿಪಕ್ಷಗಳನ್ನ ಅಗ್ರೆಸಿವ್ ಆಗಿ ಎದುರಿಸುವುದಕ್ಕೆ ನಿರ್ಧರಿಸಿದ್ದೇವೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ದೆಹಲಿಯಿಂದ ಬುಲಾವ್ ನಿರೀಕ್ಷೆ. ಸಮಯಾವಕಾಶ ಕೊಟ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತೀವಿ. ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ತೀವಿ ಅಂತ ಸಿಎಂ ಪುನರುಚ್ಚಾರ. ನಾವು ಯಾವಾಗ್ಲೂ ಬ್ರದರ್ಸೇ. 2028ಕ್ಕೂ ಒಟ್ಟಿಗೆ ಹೋಗ್ತೀವಿ ಎಂದ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲಿರೋ ಕೆಸಿ ವೇಣುಗೋಪಾಲ್. ನಾಳೆಯೇ ಉಭಯ ನಾಯಕರ ಭೇಟಿಯ ನಿರೀಕ್ಷೆ. ಕೊಣಾಜಿಯಲ್ಲಿ ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿ. ಈ ವೇಳೆ ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಕೊಡುವಂತಹ ಸಂದೇಶ ಏನೆಂಬ ಕುತೂಹಲ. ಪಕ್ಷ, ಸರ್ಕಾರ, ಅಧಿವೇಶನದ ವಿಚಾರ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಎಲ್ಲ ಶಾಸಕರು ಒಟ್ಟಿಗಿದ್ದೇವೆ. ಒಟ್ಟಿಗೆ ವಿಪಕ್ಷಗಳನ್ನ ಎದುರಿಸ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಪವರ್ ಶೇರಿಂಗ್ ಗೊಂದಲ ನಿವಾರಿಸಿಕೊಳ್ಳೋಕೆ ನಾವು ದೆಹಲಿಗೆ ಹೋಗಿದ್ವಿ. ನಮಗ್ಯಾವ ಉತ್ತರವೂ ಸಿಕ್ಕಿಲ್ಲ. ಆದರೆ ಹೈಕಮಾಂಡ್ನಿಂದ ನಾಯಕತ್ವ ಬದಲಾವಣೆ ಪ್ರಕ್ರಿಯೆಗೆ ಚಾಲನೆ. ಡಿಕೆಶಿ ಆಪ್ತ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸ್ಫೋಟಕ ಹೇಳಿಕೆ. ರೈತರು, ನೌಕರರ ಆತ್ಮಹತ್ಯೆ, ಜೋಳ ಖರೀದಿ ಚರ್ಚೆಯಾಗಬೇಕಾಗಿತ್ತು. ಆದರೆ ಸಿಎಂ ಡಿಸಿಎಂ ಮನೆ ಬ್ರೇಕ್ಫಾಸ್ಟ್ ಸಭೆ ಚರ್ಚೆಯಾಗ್ತಾ ಇದೆ. ಚುನಾವಣೆ ನಡೆದ್ರೆ ಅವರ ಹಣೆ ಬರಹ ಏನು ಅಂತ ಗೊತ್ತಾಗುತ್ತೆ. ಪರಿಷತ್ ಸದಸ್ಯ ಸಿಟಿ ರವಿ ಆಕ್ರೋಶ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮೊಳಗುತ್ತಾ ಜಿಲ್ಲಾ ವಿಭಜನೆಯ ಕೂಗು. ಚಿಕ್ಕೋಡಿ ಜಿಲ್ಲೆಗೆ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಆಗ್ರಹ. ಪ್ರಶ್ನೆಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಹೋರಾಟಗಾರರ ಜೊತೆ ನಾನು ಪ್ರತಿಭಟಿಸ್ತೀನಿ ಅಂತ ಎಚ್ಚರಿಕೆ. ಚಳಿಗಾಲದಲ್ಲಿ ಅಧಿವೇಶನ, ಜೆಡಿಎಸ್ಗೆ ಸವಾಲು. ಮೈತ್ರಿ ಪಕ್ಷ ಬಿಜೆಪಿ ಅಬ್ಬರದ ನಡುವೆ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸುವುದೇ ಚಾಲೆಂಜ್. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಿ ಅಖಾಡಕ್ಕಿಳಿಯೋಕೆ ರೆಡಿ. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೆ ಒತ್ತು. ಜನವರಿ ಮೊದಲ ವಾರದಲ್ಲಿ ಮೇಜರ್ ಸರ್ಜರಿಗೆ ಮುಂದಾದ ರಾಜ್ಯಾಧ್ಯಕ್ಷ. ಮೋರ್ಚಾಗಳಲ್ಲಿ ಬದಲಾವಣೆ. ಖಾಲಿ ಇರುವ ಸಂಘಟನಾ ಕಾರ್ಯದರ್ಶಿ ಹುದ್ದೆ ಭರ್ತಿಗೆ ಪ್ಲಾನ್. ಗೋಲ್ಮಾಲ್ ವೆಂಕಟೇಶ್ ಮೋಸದ ಜಾಲಕ್ಕೆ ಸಿಲುಕಿದ ಸ್ಯಾಂಡಲ್ವುಡ್ ನಟ. ಲೋನ್ ಮಾಡಿಸುವುದಾಗಿ ನಂಬಿಸಿ ಆರ್ಜೆ ರೋಹಿತ್ಗೆ ಕೋಟಿ ಕೋಟಿ ವಂಚನೆ. ನಟನ ದೂರಿನ ಅನ್ವಯ ಆರೋಪಿ ಅರೆಸ್ಟ್. ಬೆಂಗಳೂರಲ್ಲಿ ಕಳೆದ 1 ವಾರದಿಂದ ಕಾಟ ಕೊಟ್ಟಿದ್ದ ಚಳಿಯ ಕೊರೆತ ಇಳಿಕೆ. ಕೊನೆಗೂ ಇವತ್ತು ಬೆಳಗ್ಗೆಯೇ ಸೂರ್ಯನ ದರ್ಶನ. ಚಳಿಗಾಲದ ಪರಿಣಾಮ ಮುಂದುವರೆದ ಸಹಜ ಸ್ಥಳಿ. ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡ್ತೀವಿ ಅಂತ ಟೆಕ್ಕಿಗೆ 48 ಲಕ್ಷ ವಂಚನೆ. ಖತರ್ನಾಕ್ ವಿಜಯ್ ಗುರೂಜಿ ಅರೆಸ್ಟ್. ಜ್ಞಾನಭಾರತಿ ಪೊಲೀಸರಿಂದ ಆರೋಪಿಯ ವಿಚಾರಣೆ.
ಯಶವಂತಪುರದಲ್ಲಿ ಹೆಚ್ಚಾಯ್ತಾ ಬಾರ್ ಅಂಡ್ ರೆಸ್ಟೋರೆಂಟ್. ಶಾಸಕ ಎಸ್ಟಿ ಸೋಮಶೇಖರ್ರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಪತ್ರ. ಯಾವುದೇ ಹೊಸ ಬಾರ್ಗೆ ಅನುಮತಿ ಕೊಡದಂತೆ ಮನವಿ. ಸರ್ಕಾರಿ ಆಸ್ಪತ್ರೆ ಕಟ್ಟೋಕೆ ವೃದ್ಧೆಯ ಮನೆ ಜಾಗ ಸ್ವಾಧೀನ. 4 ವರ್ಷ ಕಳೆದರೂ ಪರಿಹಾರ ಸಿಗದೆ 68 ವರ್ಷದ ಗೌರಮ್ಮ ಪರದಾಟ. ಹೊಳಲ್ಕೆರೆ ತಾಲೂಕಿನ ಅಡನೂರು ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ. ದಯಾಮರಣ ಕೊಡಿ ಅಂತ ಅಳಲು. ನನ್ನ ಉದ್ದೇಶ ರಿಷಬ್ ಅಭಿನಯವನ್ನ ಎತ್ತಿ ತೋರಿಸುವುದಾಗಿತ್ತು. ನಮ್ಮ ದೇಶದ ಪ್ರತಿಯೊಂದು ಸಂಸ್ಕೃತಿ ಸಂಪ್ರದಾಯವನ್ನ ಗೌರವಿಸ್ತೀನಿ. ನನ್ನಿಂದ ಯಾರದೇ ಭಾವನೆಗೆ ಧಕ್ಕೆಯಾಗಿದ್ರೆ ಕ್ಷಮೆ ಕೇಳ್ತೀನಿ. ದೈವದ ಅಣಕವಾಡಿದ್ದಕ್ಕೆ ಕ್ಷಮೆ ಕೋರಿದ ಬಾಲಿವುಡ್ ನಟ ರಣವೀರ್ ಸಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.